ಬಿಡದಿ ಟೌನ್ಶಿಪ್ ಯಾಕೆ ಸಕ್ಸಸ್ಫುಲ್ ಆಗಿಲ್ಲ ಅಂತಂದ್ರೆ ಅಲ್ಲಿರೋ ರೈತರುಗಳೇ ಕೆಲವೊಬ್ಬೊಬ್ರು ಅಲ್ಲಿರೋಂಥವ್ರು ವಿರುದ್ಧವಾಗಿ ಮಾತಾಡಿದಾರೆ. ಏನು ಅಂತ ಅಂದ್ರೆ ನಮ್ಮ ಜಮೀನ್ ನಾವು ಕೊಡ್ತೀವಿ ಅಂತ ಕೆಲವೊಂದು ರೈತರು ಕೆಳಗಡೆ ಒಂದು ಕ್ಲಿಪ್ ಹಾಕ್ತೀನಿ, ಫಸ್ಟ್ ಹೋಗಿ ನೋಡ್ಕೊಂಡ್ ಬನ್ನಿ. ಜಮೀನು ತಗೊಂಡಿದ್ದೀವಿ, ಕಾಸು ಬೇಕು. ಬೇರೆ ಕಡೆ ಜಮೀನು ತಗೊಂಡಿದ್ದೀವಿ, ಕಾಸು ಬೇಕು. ತಗೊಂಡಿದ್ದೀವಿ ಬೇರೆ ಕಡೆ ಮಳವಳ್ಳಿ ಮೈಸೂರು ಶ್ರೀನಿವಾಸ ಬರ್ಬೋದು. ಜಮೀನು ತಗೊಂಡಿದ್ದೀವಿ, 5 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ. ನಮ್ಗೆ ಕಾಸು ಬೇಕು, ನಾವು ಕೊಡೋಕೆ ರೆಡಿ ಆಗಿದೆ ಸರ್. ರೆಡಿ ಆಗಿದೆ. ನಮ್ಮದು ಒಟ್ಟಾರೆ 23 ಎಕರೆ ಮಾಡ್ಕೊಂಡು 11 ಎಕರೆ ಆಮೇಲೆ ಕೋಳಿ ಸುತ್ತ ಒಂದು 60 ಎಕರೆ ಜಮೀನು ರೆಡಿ ಕೊಡಕ್ಕೆ. ಕೋಳಿ ದುಡ್ಡು ಬೇಕು, ನಮ್ಮ ದುಡ್ಡು ಬೇಕೇ ಬೇಕು. ನಮಗೆ ನಮ್ಮ ಜಮೀನು 50 ಲಕ್ಷ ಕೇಳಿಲ್ಲ. ಮಕ್ಕಳನ್ನೇ ಆಸ್ತಿ ಮಾಡ್ತೀವಿ, ಮೊಮ್ಮಕ್ಕಳನ್ನೇ ಆಸ್ತಿ ಮಾಡ್ತೀವಿ. ಅವರು 457 ದಿನಗಳಿಂದ ಇದೇ ರೀತಿ ರೈತರುಗಳು ಎಲ್ಲ ವಿರೋಧವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರುಗಳೇ ಕೆಲವೊಬ್ಬರು ರೈತರುಗಳಿಗೆ ವಿರೋಧವಾಗಿ ವ್ಯಕ್ತಪಡಿಸಿದ್ರಿಂದ ಇದೊಂದು ಸಕ್ಸಸ್ಫುಲ್ ಆಗ್ತಾ ಇಲ್ಲ. 457 ದಿನದಿಂದ ಬಿಡದಿಯಾಗಿ ಏನಿದೆ ಟೌನ್ಶಿಪ್ ಹೋರಾಟ ನಡೀತಾ ಇರೋದು. ರಾಜ್ಯಸಭೆಯಲ್ಲಿ ಬಿಜೆಪಿ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಏನು ಅಂತ ಅಂದ್ರೆ ನೀವು ಇದನ್ನ ಕಂಟಿನ್ಯೂ ಮಾಡ್ಬಿಡಿ, ನೆಕ್ಸ್ಟ್ ನಾವು ಮುಂದೆ ಅಧಿಕಾರಕ್ಕೆ ಬರ್ತೀವೋ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ. ಅಂದ್ರೆ ಏನಂತ ಅಂದ್ರೆ ಇಲ್ಲಿ ಯಾವ ಪಕ್ಷಗಳು ಕೂಡ ರೈತರ ಪರವಾಗಿ ನಿಂತ್ಕೊಂಡಿಲ್ಲ. HDK ಅವರು ರೈತರ ಪರ ನಿಂತಿದ್ದಕ್ಕೆ ಕೆಲವೊಂದೊಂದು ಅಂದ್ರೆ JDS ಪಕ್ಷದ ಹೆಡ್ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ನಿಂತಿದ್ದಕ್ಕೆ ಕೆಲವೊಂದೊಂದು ಟ್ರೋಲ್ ಪೇಜಸ್ಗಳಲ್ಲಿ ಅಥವಾ ಬಿಜೆಪಿ ಕಾಂಗ್ರೆಸ್ನ ಕೆಲವೊಂದು ಮೀಮ್ಸ್ ಪೇಜಸ್ಗಳಲ್ಲಿ HDK ಅವರು ಏನಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ ತನ್ನ ಕುಟುಂಬಸ್ಥರ ಅಥವಾ ತನ್ನ ಸ್ನೇಹಿತರುಗಳ ಜಮೀನಲ್ಲಿದೆ ಅಥವಾ ಅವರು ಕೂಡ ಬೇನಾಮಿ ಆಸ್ತಿನ ಬೇರೆ ಹೆಸರಲ್ಲಿ ಅಲ್ಲಿ ಜಮೀನುಗಳನ್ನ ಮಾಡಿದ್ದಾರೆ. ಹಾಗಾಗಿ HDK ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತ ಕೆಲವೊಂದು ಕಾಂಗ್ರೆಸ್ ಮೀಮ್ಸ್ ಪೇಜ್ಗಳಲ್ಲಿ ಕೆಲವೊಂದು ಟ್ರೋಲ್ ಪೇಜಸ್ಗಳಲ್ಲಿ ಬರ್ತಾ ಇದೆ. ಇದಕ್ಕೆ ಏನಂತಂದ್ರೆ ಬಿಜೆಪಿ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಬಿಜೆಪಿಯಲ್ಲಿರುವಂತ ವಿರೋಧ ಪಕ್ಷ ಏನಿದೆ, ವಿರೋಧ ಪಕ್ಷದ ನಾಯಕರಾದಂತ ಇವರು ಆಗಿರ್ಬೋದು ಯಾರೇ ಆಗಿರ್ಬೋದು, ಇದಕ್ಕೆ ಯಾರು ಕೂಡ ಸಾಥ್ ಕೊಡ್ತಾ ಇಲ್ಲ. ಅಂದ್ರೆ ವಿರೋಧ ಪಕ್ಷ ಸತ್ತೋಗಿದೆಯಾ ಅಥವಾ KR ಅಶೋಕ್ ನಾಯ್ಕ ಅವರು ಇದಕ್ಕೆ ಅಶೋಕ್ ಅವರು ಏನಿದ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅವರು ಕೂಡ ಇದಕ್ಕೆ ಯಾವುದೇ ರೀತಿ ರೈತರಿಗೆ ಸಪೋರ್ಟ್ ಆಗಿ ಬಂದು ನಿಂತ್ಕೊಂಡಿಲ್ಲ. ಇದೆಲ್ಲ ನೋಡ್ತಿದ್ರೆ ಏನನ್ಸುತ್ತೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಬಿಜೆಪಿನ ಇದು ಅಂತ ಕೂಡ ಅನಿಸ್ತಾ ಇದೆ. ಅದು ಬಿಜೆಪಿ ಉಚ್ಚಾಟನೆ ಆದಂತಹ ಇವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಬಂದಿದ್ರು. ಅವ್ರು ಒಬ್ಬರೇ ಬಿಜೆಪಿ ಪಕ್ಷದಿಂದ ಬಂದಿರೋದು. ಅಶೋಕ್ ನಾಯ್ಕ ಅವರು ಅವಾಗ ಒಂದ್ಸಲಿ ಬಂದ್ರು, ಎತ್ತಿನ ಬಂಡಿಯಲ್ಲಿ 2025 ಹೋರಾಟ ಮಾಡ್ಕೊಂಡು ಹೋದವರು. ಇದುವರೆಗೂ ಸಹಿತ ಒನ್ ಟೈಮ್ ವಿಸಿಟ್ ಕೊಟ್ಟಿಲ್ಲ. ಅದೆಲ್ಲ ಆದ್ಮೇಲೆ ರಾಜ್ಯಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೂಡ ಬಂದಿದೆ. ಈಗ ರೀಸೆಂಟ್ ಆಗಿ ಇಷ್ಟೆಲ್ಲ ಆಗ್ತಾ ಇದ್ದರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಖುದ್ದಾಗಿ ಎಲ್ಲ ಅವರೇ ವೀಕ್ಷಿಸಿ ಜಮೀನುಗಳಿಗೆ ರೈತರುಗಳಿಗೆಲ್ಲ ಬಂದ್ಬಿಟ್ಟು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಮಾಡಬೇಡಿ ಅಂತ. ಪ್ರತಿಭಟನೆ ಮಾಡಿರೋದ್ರ ಮೇಲೆ FIR ಆಗಿದೆ. ಇದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಕಾನೂನು ಬಾಹಿರವಾಗಿ ಯಾರು ಹೋರಾಟ ಮಾಡಿದ್ದಾರೆ ಅಂದ್ರೆ ಇವಾಗ ರೋಡ್ಗಳಲ್ಲಿ ಹೋರಾಟ ಮಾಡೋದು ಕಾನೂನು ಬಾಹಿರ ಅಂತ ಅವ್ರು ಹೇಳ್ತಿರೋದು. ಈಗ ಸಂಚಾರ ತೊಂದರೆ ಮಾಡಿ ಮತ್ತೊಂದು ಮಾಡಿ ಸರ್ ಹೋರಾಟ ಇನ್ನೇನು ಮನೇಲಿ ಮಾಡೋಕ್ಕಾಗುತ್ತಾ? ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾನು ಕೇಳ್ತಿರೋಂಥ ಕ್ವಶನ್ ಏನಂತಂದ್ರೆ ಹೋರಾಟ ಅಂತಂದ್ರೆ ರೋಡಿಗೆ ಇಳಿದು ಬೀದಿಗೆ ಇಳಿದು ಸರ್ಕಲ್ಗಳಲ್ಲಿ ಮಾಡೋದನ್ನ ಹೋರಾಟ ಅಂತ ಕರೀತಾರೆ. ಹೋರಾಟನ ಮನೇಲಿ ಕೂತ್ಕೊಂಡು ಮಾಡೋದ್ನೆಲ್ಲ ಯಾರು ಹೋರಾಟ ಅಂತ ಕರೆಯೋಕ್ಕಾಗಲ್ಲ. ಆದ್ರಿಂದ ಇದನ್ನ ಒಂದು FIR ಯಾರು ರೈತರ ಮೇಲೆ ಮಾಡಬಾರ್ದು ಅಂತ ನಮ್ಮ ಕಡೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು. ಏನಂತಂದ್ರೆ ರೈತರಿಗೆ ದುಡ್ಡಿನ ಆಸೆ ತೋರಿಸ್ತಾ ಇದ್ದು DK ಶಿವಕುಮಾರ್ ಅವರು ರೈತರಿಗೆ ದುಡ್ಡಿನ ಆಸೆ ತೋರಿಸ್ಬಿಟ್ಟು ಅವ್ರ ಜಮೀನನ್ನ ಕಿತ್ಕೊಳಕ್ ನೋಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರೈತರು ಇದನ್ನ ಅವಕಾಶ ಮಾಡಿಕೊಡ್ಬೋದು. ಆನಂತಂದ್ರೆ ವಿರೋಧ ಪಕ್ಷ ಇದಕ್ಕೆ ತುಂಬಾ ಸೈಲೆಂಟ್ ಆಗಿರೋದ್ರಿಂದ ಬಿಜೆಪಿ ಅಡ್ಜಸ್ಟ್ಮೆಂಟ್ ಬಿಜೆಪಿ ಇದು. ಏನಂತಂದ್ರೆ ಇದರಲ್ಲಿ ರೈತರು ಮೊನ್ನೆ DK ಶಿವಕುಮಾರ್ ಅವರು ಇದೇನು ಸ್ಕ್ರೀನ್ ಮೇಲೆ ಕಾಣಿಸಿದ್ದೀರಾ ನಿಮಗೆ ಫೋಟೋ ನೋಡಿ, ಇದು ಏನು ಅಡ್ಜಸ್ಟ್ಮೆಂಟ್ ಏನಾಗಿದೆ ರೈತರುಗಳು 60% ರೈತರು ಇದು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್ ಹೇಳಿದ್ರು. ಅದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಈ ವಿಡಿಯೋ ಸ್ಕ್ರೀನ್ ಮೇಲೆ ಕಾಣ್ತಿದ್ರು ವಿಡಿಯೋ ಕೆಲವೊಂದು ಅದರಲ್ಲಿ ಕಾಣ್ತಿರುವಂತ 20 ಜನ 30 ಜನ ಒಂದು ಕಾಂಪೌಂಡ್ ಅಲ್ಲಿ ಕೂತ್ಕೊಂಡು ವಿಡಿಯೋ ಇದು ಮಾಡಿದ್ರು ಮೀಟಿಂಗ್. ಅದರಲ್ಲಿ 60% ರೈತರು ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಸುಮಾರು ಬಿಡದಿಲಿ 60% ಅಂತ ಅಂದ್ರೆ ಅದು ಸುಮಾರು ಎಷ್ಟೋ ಲಕ್ಷ ರೈತರುಗಳಲ್ಲಿ ಅವ್ರು ಹೇಳಿರೋ ಪ್ರಕಾರ 60-80% ಅಂತ ಅಂದ್ರೆ ಸುಮಾರು 7ರಿಂದ 8 ಲಕ್ಷ ರೈತರುಗಳು ಬರ್ತಾರೆ, ಎಷ್ಟೋ ಫ್ಯಾಮಿಲಿಗಳು ಬರ್ತದೆ. ಅಷ್ಟರಲ್ಲಿ 60-80% ಅಂತ ಇವ್ರು ಹೇಳ್ತಿದ್ದಾರೆ. ಇದೆಲ್ಲ ಸುಳ್ಳು. ಇದು ಇವರು ಇವಾಗ ಏನ್ ಹೇಳ್ತಾರೆ ಅಂತಂದ್ರೆ ಇವಾಗ ಎಲ್ಲೋ ಕಾಂಪೌಂಡ್ ಒಳಗಡೆ ಕರ್ಸ್ಬಿಟ್ಟು 60%-80% ಜನಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಏನ್ ಹೇಳ್ತಾರಲ್ಲ DK ಶಿವಕುಮಾರ್ ಅವರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು, ಇದಕ್ಕೆಲ್ಲ ಪರ್ಮಿಷನ್ ಇದೆ ಅಂತ. ನಾನು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಇದನ್ನ ಹೋಗ್ಬಿಟ್ಟು ಅವ್ರು ಎಲ್ಲಿ ಹೋರಾಟ ಮಾಡ್ತಿರಲ್ಲ ಬೈರ್ಮಂಗಲ ಸರ್ಕಲ್ ಆಗಿರ್ಬೋದು ಮತ್ತೊಂದು ಬಿಡದಿ ಟೌನ್ಶಿಪ್ ಮಾಡಬಾರ್ದು ಅಂತ ಹೋರಾಟ ಮಾಡ್ತಿರಲ್ಲ, ಅಲ್ಲಿ ಮಾಡಿದ್ರೆ ಖಂಡಿತ ಇದು ಒಂದು 60%-80% ಎಷ್ಟು ಪರ್ಸೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ
ಗೊತ್ತಾಗ್ತಾ ಇದೆ. ಕೆಲವೊಬ್ರಿಗೆ ಏನು ಅಂತಂದ್ರೆ ರೈತರುಗಳು ಮೊನ್ನೆ ಒಂದು ಹೋಗಿದ್ಯಾ ನ್ಯೂಸ್ ಚಾನಲ್ ಆ್ಯಂಕರ್ಗಳೆಲ್ಲ ಹೋಗಿ ಇದು ಮಾಡಿದಾಗ ಸೈಟ್ ಕೊಟ್ಬಿಟ್ಟು 5 ಕೋಟಿ ಕೊಡ್ತೀವಿ ಬಿಟ್ಟು ಕೊಟ್ಬಿಡಿ ಜಮೀನು ಅಂತ ಕೆಲವೊಬ್ಬರಿಗೆ ಆಸೆ ತೋರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರು. ಸೈಟು ಪ್ಲಸ್ 10 ಕೋಟಿ 100 ಕೋಟಿ ಕೊಟ್ಟರು ಬೇಡ ಅಂತ ಕೆಲವೊಬ್ಬರು ರೈತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ನೋಡ್ತಾ ಇದ್ರೆ ಸುಮಾರು 7,500 ಎಕರೆ ಭೂಮಿ ಕಬಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ನನಗೆ ರೈತರುಗಳು ಚಪ್ಪಲಿ ಹಾರ ಹಾಕಿದ್ರು ಪರವಾಗಿಲ್ಲ, ಚಪ್ಪಲಿ ಹೊಡೆದ್ರು ಪರವಾಗಿಲ್ಲ, ಮೊಟ್ಟೆಯಿಂದ ಹೊಡೆದ್ರು ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ, ರೈತರುಗಳೇನು ಕೊಲೆ ಮಾಡೋದಕ್ಕಾಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಜಮೀನು ಕೊಟ್ಟಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಲೆ ಮಾಡ್ತಾರ? ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದಕ್ಕೆ ಸಾಧ್ಯ? ಅಮ್ಮಮ್ಮ ಅಂದ್ರೆ ಇವ್ರಿಗೆ ಹೊಡಿಬಹುದು, ಬೆದರಿಸಬಹುದು ಅಷ್ಟೇ. ಡಿ ಕೆ ಶಿವಕುಮಾರ್ ಅವ್ರಿಗೂ ರೈತರುಗಳು ಇದೇ ರೀತಿ ಉತ್ತರವನ್ನು ಕೊಡ್ಬೇಕಂತ ನಮ್ಮ ಕಡೆ ಕೇಳ್ಕೊಳ್ತೀವಿ. ಇದೇ ಇವಾಗ ಏನು 2 ಕೋಟಿ 3 ಕೋಟಿಗೆ ಜಮೀನುಗಳನ್ನ ಕೆಲವೊಬ್ಬರು ಕೊಡೋದಕ್ಕೆ ಒಪ್ಕೊಂಡಿದಲ್ಲ, ಅವ್ರಿಗೆ ಅವ್ರು ಏನಂತಂದ್ರೆ ಅಲ್ಲಿ ಮುಂದೊಂದು ದಿವಸ ಇವರೇ ಸೈಟ್ಗಳನ್ನ ಖರೀದಿ ಮಾಡ್ಬೇಕಂದ್ರೆ 30 ಕೋಟಿ 40 ಕೋಟಿವರೆಗೂ ವ್ಯಾಲ್ಯೂಗಳನ್ನ ಹೇಳ್ತಾರೆ. ಹಾಗಾಗಿ ಇದನ್ನ ಯಾರು ಕೊಡಬಾರ್ದಂತ ಆಶ್ ಫಾರ್ಮರ್ ಪ್ರೊಟೆಕ್ಷನ್ ಕಮೆಂಟ್ ಸೆಕ್ಷನ್ ಉಪಯೋಗಿಸಿ HD ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ, ಅಶೋಕ್ ಅವ್ರನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ಅವರಿಗೆ ಟ್ಯಾಗ್ ಮಾಡಿ ತಿಳಿಸಿ ಅಂತ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು. ಪ್ರತಿಭಟನೆ ಸುಮಾರು 452 ದಿನಗಳಿಂದ ನಡೀತಾ ಇದೆ. ಇಂದಿಗೆ 457 ದಿನ ಕಂಪ್ಲೀಟ್ ಆಗಿದೆ. ಇದಕ್ಕೆ ಯಾವುದೇ ರೀತಿ ತಡೆಯಾಜ್ಞೆ ಬಂದಿಲ್ಲ ರಾಜ್ಯಸಭೆಯಿಂದ ಮತ್ತು ಅಲ್ಲಿರೋ DC ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಜಿಲ್ಲಾ ಏನಿದ್ದಾರೆ ಅವರು ಕೂಡ ಇದಕ್ಕೆ ಪರ್ಮಿಷನ್ ಕೊಡಿದ್ರೆ ಇದು ಇವರು ಆ ಪರ್ಮಿಷನ್ ವಾಪಸ್ ತಗೊಳ್ಬೇಕಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸ್ವಲ್ಪ ಅವರು ಬರೀ 10 ಎಕರೆ 15 ಎಕರೆ ಜಮೀನಿರೋರನ್ನ ನೋಡೋದಕ್ಕಿಂತ ಸಣ್ಣ ಇಳುವಳಿದಾರರು ಅಥವಾ 10 ಎಕರೆಗಿಂತ 10 ಗುಂಟೆ 15 ಗುಂಟೆ ಇಟ್ಕೊಂಡಿರೋ ಜಮೀನ್ದಾರನು ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಇವ್ರಿಗೇನು ಕೋಟಿ ಗಟ್ಟಲೆ ಸಿಕ್ಕರೆ ಬೇರೆ ಕಡೆ ಜಮೀನು ತಗೊಳಕ್ಕೊಂದು ಅವಕಾಶ ಇರುತ್ತೆ. ಬಟ್ ಸಣ್ಣ ಇಳುವಳಿದಾರರು ಏನಿದ್ದಾರೆ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಇದರಿಂದ. ಕೆಲವೊಬ್ಬರು ರೈತರುಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಹಂಗೇನಾದ್ರೂ ಜಮೀನ ಒತ್ತಾಯವಾಗಿ ತಗೊಂಡ್ರೆ ನಾವು ಹೊಲದಲ್ಲೇ ವಿಷ ಕೊಟ್ಟು ಸಾಯ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಒಂದು ಆಸ್ಪದ ಮಾಡ್ಕೊಡ್ಬಾರ್ದು. ಬೆಳೆದಿಲ್ಲ ರೈತರ ಸಾವು ಆಗದೇ ಇರೋ ರೀತಿ, ಒಂದು ನಷ್ಟವನ್ನು ಆಗದೇ ಇರೋ ರೀತಿ ಎಲ್ಲರಿಗೂ ಸಮತೋಲನವಾಗಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಬೇಕು ಅಂತ ನಮ್ಮ ನ್ಯಾಯ ಇಲಾಖೆ ನಾವು ತಿಳಿಸ್ತಾ ಇದ್ದೀವಿ.